ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು. ನಿನ್ನೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ 12 ಶೋ ರದ್ದಾಗಿದೆ ಸ್ನೇಹಿತರೆ. ಯಾಕೆ ರದ್ದಾಯಿತು, ಮತ್ತೆ ಯಾವಾಗ ಶುರುವಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೀವು ನೋಡ್ಬೋದು ಸ್ನೇಹಿತರೆ. ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಿದ್ದಂತಹ ಬಿಗ್ ಬಾಸ್ ಕನ್ನಡ 12 ನಿನ್ನೆ ರದ್ದಾಗಿದೆ ಸ್ನೇಹಿತರೆ. ಕಾರಣ ಏನು ಅಂತ ನೋಡೋದಾದರೆ, ಇದು ಬಿಗ್ ಬಾಸ್ ಆಯೋಜಕರಿಂದ ಆಗಿರುವಂಥ ತಪ್ಪಲ್ಲ, ಇದು ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರಸ್ ವ್ಯವಸ್ಥಾಪಕರ ಕಡೆಯಿಂದ ಆಗಿರುವಂಥ ತಪ್ಪು ಅಂತ ಮಾತಾಡ್ತಾ ಇದ್ದಾರೆ. ಏನು ಅಂತ ಅಂದರೆ, ಕಸ ವಿಲೇವಾರಿ ಘಟಕ ಅನ್ನೋದೇನಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಪರಿಪಾಲನೆ ಮಾಡಿಲ್ಲ. ತ್ಯಾಜ್ಯ ವಿಲೇವಾರಿ, ಒಣ ಕಸ, ಹಸಿ ಕಸ ಅಂತ ಬರುತ್ತಲ್ವ ಅದು. ಯಾಕೆಂದರೆ ಇದು ಒಂದು ದೊಡ್ಡ ಸ್ಟುಡಿಯೋ ಆಗಿರೋದ್ರಿಂದ ಇಲ್ಲಿ ತುಂಬ ಅಡ್ವೆಂಚರಸ್ ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಇದೆ, ತುಂಬ ಜನ ಬರ್ತಾ ಇರ್ತಾರೆ. ಸೊ ಆದ ಕಾರಣ ಕಸ ಆಗೋದು ಸಹಜ. ಆ ಕಸವನ್ನು ಹಸಿ ಕಸ, ಒಣ ಕಸ ಅಂತ ಬೇರ್ಪಡಿಸ್ಬೇಕಾಗತ್ತೆ. ಅದನ್ನು ನೀಟಾಗಿ ಅದನ್ನು ವಿಲೇವಾರಿ ಮಾಡಬೇಕಾಗತ್ತೆ. ಈ ಥರ ಇರುವಂಥದ್ದನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಹಾಗೂ ವಾಟರ್ ಗೇಮ್ಸ್ ತುಂಬ ಇರೋದ್ರಿಂದ ರೀಸೈಕಲ್ ಮಾಡಬೇಕಾಗತ್ತೆ. ನೀರನ್ನು ಶುದ್ಧೀಕರಿಸಿ ಹೊರಗಡೆ ಬಿಡೋದಾಗಿರ್ಬೋದು, ರೀಯೂಸ್ ಮಾಡೋದಾಗಿರ್ಬೋದು, ಆ ನೀರನ್ನು ಇದನ್ನು ಸರಿಯಾಗಿ ಪರಿಪಾಲನೆ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಆಮೇಲೆ ಬಿಗ್ ಬಾಸನ್ನು ಆಯೋಜನೆ ಮಾಡಿರೋರು ಕೂಡ ಅಲ್ಲಿನ ಕರೆಂಟಿನ ವ್ಯವಸ್ಥೆ ಸರಿಯಾಗಿರುತ್ತೋ ಇಲ್ವೋ ಅನ್ನೋ ಕಾರಣಕ್ಕೆ ಜನ್ರೇಟರ್ಗಳನ್ನು ಯೂಸ್ ಮಾಡಿದ್ದಾರೆ. ಒಂದೆರಡು ಜನ್ರೇಟರ್ ಅಂತಲೂ ಆಗೋದೇ ಇಲ್ಲ ಅಂತ ದೊಡ್ಡ ಬಿಗ್ ಬಾಸ್ ಮನೆಗೆ. ತುಂಬ ಲೈಟಿಂಗ್ ವ್ಯವಸ್ಥೆ ಇದೆ, ತುಂಬ ಜನ್ರೇಟರ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಶಬ್ದ ಕೂಡ ಆಗುತ್ತೆ. ಈ ಥರ ನಾನಾ ಕಾರಣಗಳನ್ನು ಇಟ್ಕೊಂಡು ನಿನ್ನೆ ರಾಮನಗರ ತಹಸೀಲ್ದಾರ್ ಆದಂಥ ತೇಜಸ್ವಿನಿ ಅವರು ಬಿಗ್ ಬಾಸ್ ಮನೆಗೆ ಅಂತಲ್ಲ, ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿರೋದು. ಇದೇನಾಗ್ತಾಯಿದೆ ಅಂದರೆ, ಬಿಗ್ ಬಾಸ್ಗೆ ಬೀಗ ಹಾಕಲಾಗಿದೆ ಅಂತ ತಪ್ಪು ಮಾಹಿತಿ ಹೊರಗಡೆ ಇದೆ. ಬಿಗ್ ಬಾಸ್ ಅನ್ನೋದು ಆ ಜಾಲಿವುಡ್ ಸ್ಟುಡಿಯೋ ಒಳಗಡೆ ನಡೀತಿರುವಂಥ ಒಂದು ಶೋ ಆಗಿತ್ತು ಅಷ್ಟೇ. ಆದರೆ ಇದು ಜಾಲಿವುಡ್ ವ್ಯವಸ್ಥಾಪಕರಿಂದ ಆಗಿರುವಂಥ ತಪ್ಪಾಗಿರೋದ್ರಿಂದ ಇದು ಜಾಲಿವುಡ್ ಅನ್ನೋ ಒಂದು ಸ್ಟುಡಿಯೋಗೆ ಬೀಗ ಹಾಕಲಾಗಿದೆ. ಸೊ ಇದು ಏನಾಗಿದೆ ಅಂತ ನೋಡೋದಾದರೆ, 2 ಸರಿ ನೋಟಿಸನ್ನು ಕೊಟ್ಟಿದ್ರಂತೆ 2024ರಲ್ಲಿ. ಆದರೆ ಅದರ ವ್ಯವಸ್ಥಾಪಕರು ಯಾರಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿಲ್ಲ, ಅದರ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ನಾವು ಈ ಸರಿ ಇದಕ್ಕೆ ಬೀಗ ಹಾಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ನಿನ್ನೆ ಪೊಲೀಸ್ಗಳನ್ನು ಕರೆದುಕೊಂಡೋಗಿ ತಹಸೀಲ್ದಾರ್ ಅವರು ಬೀಗವನ್ನು ಹಾಕಿದ್ದಾರೆ. ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟನ್ನು ಮಾಡಲಾಗಿದೆ. ಕಳೆದ ಸರಿ ನೀವು ನೋಡಿದ್ದೀರ, ಕೊರೋನಾ ಆದಂಥ ಸಮಯದಲ್ಲಿ ಇದೇ ರೀತಿ ಬಿಗ್ ಬಾಸ್ನ ಮಧ್ಯದಲ್ಲೇ ಕ್ಯಾನ್ಸಲ್ ಮಾಡಿ ಮತ್ತೆ ಸುಮಾರು ದಿನಗಳಾದ ನಂತರ ಬಿಗ್ ಬಾಸು ಸ್ಟಾರ್ಟ್ ಆಗಿತ್ತು ಸ್ನೇಹಿತರೆ. ನೀವು ಅದೇ ರೀತಿ ಖಂಡಿತವಾಗ್ಲೂ ಈ ಸರಿನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಗ್ ಬಾಸ್ ಅಷ್ಟು ದಿನವೂ ಲೇಟ್ ಆಗೋದಿಲ್ಲ, ಬೇಗನೆ ಶುರುವಾಗುತ್ತೆ. ಇದು ನಿನ್ನೆ ವಾಲ್ಮೀಕಿ ಜಯಂತಿ ಇರೋದ್ರಿಂದ ಕೋರ್ಟೆಲ್ಲ ರಜೆ ಇತ್ತು. ಹಾಗಾಗಿ ಅವರು ಇಂದು ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ. ಅರ್ಜಿಯನ್ನು ಹಾಕಿ ಅದರಿಂದ ಒಂದು ಏನು ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ, ಅದರ ಪ್ರಕಾರವಾಗಿ ಕ್ರಮವನ್ನು ಕೈಗೊಂಡು ಈ ಶೋ ಶುರುವಾಗುತ್ತೆ, ಸ್ಟುಡಿಯೋ ಮತ್ತೆ ಓಪನ್ ಆಗುತ್ತೆ. ಸೊ ಯಾಕೆ ಈ ಥರ ಆಯಿತು ಅಂದರೆ, ಒಂದು ಜವಾಬ್ದಾರಿತನವನ್ನು ಸರಿಯಾಗಿ ನಿಭಾಯಿಸಿಲ್ಲ. ಆದ ಕಾರಣ ಈ ಆಯೋಜಕರಿಂದ, ವ್ಯವಸ್ಥಾಪಕರಿಂದ ಆಗಿರೋದ್ರಿಂದ ಈ ಬಿಗ್ ಬಾಸ್ಗೂ ಕೂಡ ತುಂಬ ಎಫೆಕ್ಟ್ ಆಗಿದೆ. ಬಿಗ್ ಬಾಸ್ ನೋಡುವಂಥ ಜನರು ತುಂಬ ಜನ ಇದ್ದಾರೆ, ಯಾರೂ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಈ ಶೋ ಅತಿ ಶೀಘ್ರದಲ್ಲಿ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಜಂಟಿ ಮತ್ತು ಒಂಟಿಯಾಗಿ ಶುರುವಾಗಿದ್ದ ಈ ಶೋ ತುಂಬ ಚೆನ್ನಾಗೇ ನಡೀತಾ ಇತ್ತು ಸ್ನೇಹಿತರೆ. ಮೊದಲ ದಿನವೇ ಒಂದು ಎಲಿಮಿನೇಷನ್ ಶುರುವಾಗುತ್ತೆ. 3 ಜನ ಇರ್ತಾರೆ, ಅದರಲ್ಲಿ ಇಬ್ಬರನ್ನ ಜಂಟಿ ಮಾಡಬೇಕು, ಒಬ್ಬರನ್ನ ಒಂಟಿಯನ್ನು ನೀವು ಬೇರ್ಪಡಿಸಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂದಾಗ ರಕ್ಷಿತಾ ಶೆಟ್ಟಿ ಅನ್ನೋ ಹುಡುಗಿನ ಹೊರಗಡೆ ಕಳಿಸಿರ್ತಾರೆ, ಎಲಿಮಿನೇಟ್ ಮಾಡಿರ್ತಾರೆ ಮನೆಯ ಒಂಟಿಗಳು. ಅದಾದ ನಂತರ ಮತ್ತೆ ಕಳೆದ ಶನಿವಾರ ಸುದೀಪ್ ಸರ್ ಅವರು ಮತ್ತೆ ಅವ್ರನ್ನ ಕರೆದು ಮನೆ ಒಳಗಡೆ ಕಳಿಸಿರ್ತಾರೆ. ಭಾನುವಾರ ಕರಿಬಸಪ್ಪ ಮತ್ತು RJ ಅಮಿತ್ ಅವರು ಎಲಿಮಿನೇಟ್ ಆಗಿದ್ದರು ಸ್ನೇಹಿತರೆ. ಮೊದಲ ವಾರಕ್ಕಿಂತ ಈ ವಾರ ಜನರು ಬಿಗ್ ಬಾಸ್ ಜೊತೆ ಎಂಗೇಜ್ ಆಗ್ತಾಯಿದ್ರು. ಈ ವಾರನೂ ತುಂಬ ಚೆನ್ನಾಗಿ ಶುರು ಮಾಡಿದರು. ಅಸುರ ಸುದಿ ಅನ್ನೋ ಒಂದು ಕಾನ್ಸೆಪ್ಟು. ಆ ಸುದಿ ಅನ್ನೋರು ಯಾರಿದ್ರೋ ಅವರಿಗೆ, ಕಾಕ್ರೋಚ್ ಅವ್ರಿಗೆ ನೀವು ಅಸುರಾಧಿಪತಿ
ಸರ್ವೋಚ್ಚ ಸರ್ವಾಧಿಕಾರಿ, ನೀವು ಯಾರಿಗೆ ಬೇಕಾದರೂ ಶಿಕ್ಷಿಸ್ಬೋದು, ಯಾವ ಕೆಲಸವನ್ನು ಬೇಕಾದರೂ ಮಾಡಿಸ್ಕೊಳ್ಬೋದು ಅಂತ ಬಿಗ್ ಬಾಸ್ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಅದನ್ನು ನಿಭಾಯಿಸುವುದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸುದಿಯವರು ಸಕ್ಸಸ್ಫುಲ್ ಆಗ್ತಾರೆ ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದರು. ಆದರೆ ಬೇರೆ ಒಂದು ಶಾಕೆ ಜನರಿಗೆ ಕಾದಿತ್ತು ಸ್ನೇಹಿತರೆ. ಆದರೆ ಈ ಶೋ ಈಗ ತಾತ್ಕಾಲಿಕವಾಗಿ ರದ್ದಾಗಿದೆ. ಖಂಡಿತವಾಗ್ಲೂ ಈ ಶೋ ಮತ್ತೆ ಶುರುವಾಗುತ್ತೆ ಸ್ನೇಹಿತರೆ. ಕೆಲವೇ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಈ ಶೋ ಶುರುವಾಗುತ್ತೆ. ಜಾಲಿವುಡ್ ಸ್ಟುಡಿಯೋದ ವ್ಯವಸ್ಥಾಪಕರು ಯಾರಿದ್ದಾರೆ ಅವರು ಕೂಡ ಕೋರ್ಟ್ಗೆ ಮನವಿ ಮಾಡ್ಕೊಳ್ಬೋದು. ನಾವು ಏನೆಲ್ಲ ಕ್ರಮಗಳು ಇದ್ದಾವೆ ಅವನ್ನ ಪರಿಪಾಲನೆ ಮಾಡ್ತೀವಿ, ಅದೆಲ್ಲ ಅನುಸರಿಸ್ತೀವಿ ಅಂತ ಹೇಳಿ ಸಮಯಾವಕಾಶವನ್ನು ಕೇಳಿ ಈ ಶೋನ ಶುರು ಮಾಡಲಿಕ್ಕೆ, ಸ್ಟುಡಿಯೋನ ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೇಳ್ತಾರೆ. ಕೋರ್ಟು ಅನುಮತಿಯನ್ನು ಕೊಡಲೂಬೋದು, ಇಲ್ಲ ಅದೆಲ್ಲ ನೀವು ಪಾಲನೆ ಮಾಡಿದ ಆದ ನಂತರನೇ ಅನುಮತಿ ಕೊಡ್ತೀವಿ ಅಂತಲಾದರೂ ಹೇಳ್ಬೋದು. ಅದನ್ನು ನಾವು ಇಂದು ಕಾದು ನೋಡಬೇಕಾಗಿದೆ. ಕೋರ್ಟಿನಲ್ಲಿರೋದ್ರಿಂದ ಇದು ಏನು ತೀರ್ಪು ಬರುತ್ತೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಸ್ನೇಹಿತರೆ. ಅದರದ್ದು ಅಪ್ಡೇಟ್ ಕೂಡ ನಾನು ಮತ್ತೆ ಕೊಡ್ತೇನೆ ಸಾಧ್ಯವಾದರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.